ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 14. ಈಶ್ವರ ಅಥವಾ ಭಗವಂತನ ನಾಮವನ್ನೂ ರೂಪವನ್ನೂ ಕುರಿತು ಬೋಧನೆ ಏನೇ ಇರಲಿ ಅದು ತುಂಬ ಮುಖ್ಯವಲ್ಲ. ಆ ವ್ಯತ್ಯಾಸಗಳನ್ನು ವೈಶಿಷ್ಟ್ಯಗಳನ್ನು ಕುರಿತು ನಾವು ಜಗಳವಾಡಬೇಕಾದ ಅಗತ್ಯವಿಲ್ಲ. ಭಗವಂತನನ್ನು ಕುರಿತು ಹೇಳುವುದೇ ಒಂದು ಸೇವೆ. ಈ ವಿಶ್ವವೂ ಅದರ ಭಾಗವಾದ ಜಗತ್ತೂ ಕೆಲವು ಸಾವಿರ ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದುವು ಎಂಬುದನ್ನಾಗಲಿ, ಮುಂದೆ ಹಲ ವರ್ಷಗಳ ನಂತರ ಎಲ್ಲ ಕ್ಷಯಿಸಿ ಹೋಗುತ್ತವೆ ಎಂಬುದನ್ನಾಗಲಿ ಭಾರತೀಯರು ಒಪ್ಪಿಕೊಳ್ಳುವುದಿಲ್ಲ. ಶೂನ್ಯದಿಂದ ವಿಶ್ವವು ಹುಟ್ಟಿತು ಎಂಬ ವಾದವನ್ನೂ ಅವರು ಒಪ್ಪುವುದಿಲ್ಲ. ಪ್ರಕೃತಿಯು ಏನೂ ಇರದ ಸ್ಥಿತಿಯಿಂದ ಹುಟ್ಟಲಿಲ್ಲ, ಯಾವಾಗಲೂ ಅದು ಪೂರ್ಣವಾಗಿಯೇ ಇದೆ ಎಂದು ಅವರು ನಂಬುತ್ತಾರೆ. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಸ್ಥೂಲ ಮತ್ತು ಸೂಕ್ಷ್ಮ ಎಂಬ ಎರಡು ರೂಪಗಳಿವೆ ಅಷ್ಟೇ. ಸಮಗ್ರವಾದುದಕ್ಕೆ, ಪೂರ್ಣವಾದುದಕ್ಕೆ ಸಾಕ್ಷ್ಯಾಧಾರವಿಲ್ಲದ್ದರಿಂದ ಪ್ರಾರಂಭದಲ್ಲಿ ಶೂನ್ಯತೆ ಇತ್ತು ಎಂದು ಊಹಿಸುವುದು ಜ್ಞಾನದ ಕುರುಹಲ್ಲ. ಪರಿಶೀಲಿಸಬೇಕಾದ ಇನ್ನೂ ಇತರ ಅಸ್ತಿತ್ವದ ಸ್ತರಗಳಿವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಉದಾಹರಣೆಗೆ ಮನುಷ್ಯನನ್ನೇ ತೆಗೆದುಕೊಳ್ಳೋಣ. ಅವನು ದೇಹ ಮಾತ್ರವಲ್ಲ, ಈ ಸ್ಥೂಲ ದೇಹದೊಳಗೆ ಒಂದು ಸೂಕ್ಷ್ಮ ದೇಹವಿದೆ, ಮನಸ್ಸಿದೆ. ಮನಸ್ಸಿಗಿಂತ ಸೂಕ್ಷ್ಮವಾದ ಜೀವಾತ್ಮವಿದೆ, ಅದು ವ್ಯಕ್ತಿಗತವಾದ ಆತ್ಮ. ಇದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಸಾವಿನ ಅಥವಾ ಕ್ಷಯದ ಯಾವುದೇ ಕುರುಹು ಅದರಲ್ಲಿಲ್ಲ. ಇದು ಭಾರತೀಯರು ನಂಬುವ ಸತ್ಯ. ಈ ನಂಬಿಕೆಗೆ ಆಧಾರ ವೇದಗಳಲ್ಲಿ ಉಕ್ತವಾದ ಘೋಷಣೆಗಳು. ಭಗವಂತನನ್ನು ಪೂಜಿಸುವಾಗ ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತೇವೆ. ಮುಖವನ್ನು ಮೇಲಕ್ಕೆತ್ತಿ ನೋಡುತ್ತಾ ದೇವರನ್ನು ಹೊರಗೆ ಎಲ್ಲೂ ಹುಡುಕುವುದಿಲ್ಲ. ಬೇರೆಯವರಾದರೆ ತಮ್ಮ ಪವಿತ್ರ ಗ್ರಂಥಗಳನ್ನು ದೈವ ಪ್ರೇರಿತರಾದ ಮಹಾಪುರುಷರು ಬರೆದರೆಂದು ನಂಬುತ್ತಾರೆ. ಆದರೆ ಭಾರತೀಯರಾದರೋ ವೇದಗಳು ಋಷಿ ಮುನಿಗಳ ಹೃದಯದಿಂದ ಹೊಮ್ಮಿದ ಸಾಕ್ಷಾತ್ ಭಗವದ್ವಾಣಿ ಎಂದು ನಂಬುತ್ತಾರೆ. ವಿದ್ಯಾರ್ಥಿಗಳೇ, ಯಾವನು ಹಗಲು ರಾತ್ರಿ ತನ್ನನ್ನು ಕೀಳು, ದುರ್ಬಲ ಎಂದು ಅವಹೇಳನ ಮಾಡಿಕೊಳ್ಳುವನೋ ಅವನು ಎಂದಿಗೂ ಏನನ್ನೂ ಸಾಧನೆ ಮಾಡಲಾರನು. ತಾನು ಅದೃಷ್ಟಹೀನ, ಅಲ್ಪ ಎಂದು ಭಾವಿಸುವವನು ಆ ಮೂಲಕ ಅದೃಷ್ಟಹೀನನೂ ಅಲ್ಪನೂ ಆಗಿಬಿಡುತ್ತಾನೆ. ಅದಕ್ಕೆ ಬದಲು ನೀವು ಭಗವತ್ ತತ್ವದ ಒಂದು ಕಿಡಿ, ನಿಮ್ಮ ನಿಜಸ್ವರೂಪ ದೈವತ್ವವೇಯೇ ಎಂಬ ಅರಿವನ್ನು ಬೆಳೆಸಿಕೊಂಡರೆ ನಿಜವಾಗಿಯೂ ನೀವು ದಿವ್ಯಾತ್ಮರಾಗಬಹುದು. ಎಲ್ಲ ಶಕ್ತಿಗಳ ಮೇಲೂ ನೀವು ಅಧಿಕಾರ ಪಡೆಯಬಹುದು. ಯದ್ಭಾವಂ ತದ್ಭವತಿ, ಅಂದರೆ ಹೇಗೆ ಭಾವಿಸುವಿರೋ ಹಾಗಾಗುವಿರಿ. ನೀವು ಹೇಗೆ ಭಾವಿಸುವಿರಿ ಎನ್ನುವುದು ತುಂಬ ಮುಖ್ಯವಾಗುತ್ತದೆ. ನೀವು ಏನಾಗಿದ್ದೀರೋ ಅದೆಲ್ಲಕ್ಕೂ ಅದೇ ಆಧಾರ. ಆತ್ಮದಲ್ಲಿ ಶ್ರದ್ಧೆಯನ್ನು ಬೆಳೆಸಿಕೊಳ್ಳಿ. ಇದು ಮನುಷ್ಯನಿಗೆ ಅತ್ಯಂತ ಅಗತ್ಯ. ಅದಿಲ್ಲದೆ ಹೋದ ಪಕ್ಷದಲ್ಲಿ ಮನುಷ್ಯನು ಪಾಪ ಕಾರ್ಯದಲ್ಲೂ ಕ್ರೌರ್ಯದಲ್ಲೂ ನಿರತನಾದ ರಾಕ್ಷಸನಾಗಿ ಬಿಡುತ್ತಾನೆ. ನಿಮ್ಮ ಪ್ರಾಚೀನರು ಕೇವಲ ಶ್ರದ್ಧೆಯ ಬಲದಿಂದ ಸಂಪತ್ತು, ಶಾಂತಿ, ಸಂತೋಷಗಳನ್ನು ಗಳಿಸಿದರು, ಗುರಿಯನ್ನು ಸಾಧಿಸಿದರು. ಜನರು ಆ ಶ್ರದ್ಧೆಯನ್ನು ಕಳೆದುಕೊಂಡಾಗ ಅವನತಿ ಹೊಂದುವುದು ಖಂಡಿತ. ಏಕೆಂದರೆ ಶ್ರದ್ಧೆಯೇ ಜೀವನದ ಉಸಿರು. ಉಸಿರು ನಿಂತು ಹೋದರೆ ಮಾನವನು ಶವವಾಗುತ್ತಾನೆ. ಶ್ರದ್ಧೆಯ ಉಸಿರಾಟದ ಬಲದಿಂದ ಅವನು ಶಿವನಾಗುತ್ತಾನೆ. ಆತ್ಮದಲ್ಲಿ ಶ್ರದ್ಧೆಯು ಮಾನವನಲ್ಲಿರುವ ಶಿವತತ್ವದ ಅಭಿವ್ಯಕ್ತಿ. ಆ ಶ್ರದ್ಧೆಯು ಅವನಿಗೆ ಎಲ್ಲ ಬಗೆಯ ಶಕ್ತಿಗಳನ್ನು ನೀಡಿ ಅವನನ್ನು ಪೂರ್ಣವಾಗಿಸುತ್ತದೆ. ಏಕೆಂದರೆ ಆತ್ಮವು ಸ್ವಭಾವತಃ ಸ್ವಯಂ ತೃಪ್ತವಾದದ್ದು, ಪರಿಪೂರ್ಣವಾದದ್ದು. ಆ ನೆಲೆಯನ್ನು ಪಡೆಯಲು ಬೇರೆ ಯಾವ ಸಾಧನೆಯ ಅಗತ್ಯವೂ ಇಲ್ಲ. ಪರಿಶುದ್ಧಿಯೂ ನಮ್ಮ ಸ್ವಭಾವವೇ, ಪರಿಪೂರ್ಣತೆಯೂ ಕೂಡ ಆತ್ಮದ ಸ್ವಭಾವವೇ. ಮಲಿನತೆ ಅಂದರೆ ಅಪರಿಶುದ್ಧತೆ ಮತ್ತು ಅಪರಿಪೂರ್ಣತೆಗಳು ಅವನಿಗೆ ಪರಕೀಯವಾದವು. ವಿದ್ಯಾರ್ಥಿಗಳು ಈ ವಿಷಯವನ್ನು ಅಲಕ್ಷಿಸಬಾರದು ಅಥವಾ ಮರೆಯಬಾರದು. ನಿಜವಾದ ವಿದ್ಯಾಭ್ಯಾಸವು ಈ ಶ್ರದ್ಧೆಯನ್ನು ಪ್ರಚೋದಿಸಿ ಪ್ರತಿಯೊಂದು ಚಟುವಟಿಕೆಯಲ್ಲೂ ಈ ಪೂರ್ಣತೆಯ ಪ್ರಜ್ಞೆಯನ್ನು ವ್ಯಕ್ತಪಡಿಸಬೇಕು. ಇದು ಮೂಲಭೂತವಾದ ಗುರಿ, ನಿಜವಾದ ಶಿಕ್ಷಣದ ತಿರುಳು. ಬೇರೆಲ್ಲದಕ್ಕಿಂತ ಮಿಗಿಲಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಇನ್ನೊಂದು ಸತ್ಯವಿದೆ. ಭಾರತೀಯರಿಗೆ ಧರ್ಮ ಎನ್ನುವುದು ಅನುಭವ, ಅದಕ್ಕಿಂತ ಕಡಿಮೆಯಲ್ಲ.
ಯಾವುದೇ ಸಾಧನೆಯು ಆ ಹೆಸರಿಗೆ ಅರ್ಹವಾಗಬೇಕಾದರೆ ವ್ಯಕ್ತಿಯ ಸ್ವಂತ ಪರಿಶ್ರಮದಿಂದ ಗಳಿಸಿದ್ದಾಗಬೇಕು. ಬೆಲೆ ಬಾಳುವ ಪ್ರತಿಯೊಂದು ವಸ್ತುವನ್ನೂ ಅವನು ತಾನೇ ಬೆಳೆಸಿಕೊಳ್ಳಬೇಕು. ಭಗವತ್ಕೃಪೆಗೆ ವ್ಯಕ್ತಿಗತ ಸಾಧನೆ ಮತ್ತು ಹಂಬಲಗಳು ಅತ್ಯಗತ್ಯ. ಧರ್ಮದ ಸಿದ್ಧಾಂತಗಳನ್ನೂ ವಿಧಿಗಳನ್ನೂ ವಾಸ್ತವ ಅನುಭವದ ಮೂಲಕ ಅರಗಿಸಿಕೊಳ್ಳಬೇಕು. ಸುಮ್ಮನೆ ಗಿಣಿಪಾಠವಾಗಿ ಅವುಗಳನ್ನು ಗಳಹಲು ಕಲಿತರೆ ಏನೂ ಪ್ರಯೋಜನವಿಲ್ಲ. ಸತ್ಯವನ್ನು ಗುರುತಿಸಬೇಕು. ಇದು ಮೊದಲನೆಯ ಹೆಜ್ಜೆ. ಸತ್ಯವನ್ನು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೇವೆಯೋ ಅಷ್ಟು ಬೇಗ ಧಾರ್ಮಿಕ ಸಂಘರ್ಷಗಳೂ ಭಿನ್ನಾಭಿಪ್ರಾಯಗಳೂ ಮಾಯವಾಗುತ್ತವೆ. ಪರಾತ್ ಪರ ಅಂದರೆ ಆಚಿನದಕ್ಕಿಂತ ಆಚಿನದು. ಸರ್ವಾತ್ಮವು ನಮಗೆ ತೀರಾ ಹತ್ತಿರವಾದುದಕ್ಕಿಂತ ಹತ್ತಿರವಾದದ್ದು. ಮಿಕ್ಕ ಎಲ್ಲವೂ ಹತ್ತಿರವಿರುವಂತೆ ತೋರಿದರೂ ನಿಜವಾಗಿ ಬಹುದೂರವಾಗಿರುತ್ತವೆ. ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಆಗ ಮಾತ್ರವೇ ಹೃದಯಕ್ಕೆ ತೊಡರಿಕೊಂಡಿರುವ ಸಿಕ್ಕುಗಳು ಗಂಟುಗಳು ಸಡಿಲಗೊಳ್ಳುತ್ತವೆ. ಪಾಶ್ಚಾತ್ಯರ ಪರಿಭಾಷೆಯಲ್ಲಿ ಮನುಷ್ಯನು ಜೀವ ಬಿಡುತ್ತಾನೆ. ಆದರೆ ಭಾರತೀಯರ ಭಾಷೆಯಲ್ಲಿ ಮನುಷ್ಯನು ತನ್ನ ದೇಹವನ್ನು ತ್ಯಜಿಸುತ್ತಾನೆ. ಪಾಶ್ಚಾತ್ಯರು ದೇಹಗಳಿವೆ, ದೇಹಗಳಿಗೆ ಆತ್ಮಗಳಿವೆ ಎಂದು ಹೇಳಿಕೊಳ್ಳುತ್ತಾರೆ. ಭಾರತೀಯರು ಹಾಗೆ ಹೇಳುವುದಿಲ್ಲ. ಮನುಷ್ಯನಿಗೆ ಆತ್ಮವಿದೆ, ಅದು ತಾತ್ಕಾಲಿಕವಾಗಿ ದೇಹದೊಳಗೆ ಕೋಶಸ್ಥವಾಗಿದೆ ಎಂದು ಹೇಳುತ್ತಾರೆ. ಆದ್ದರಿಂದ ಇಂದ್ರಿಯ ಸುಖಗಳನ್ನು, ಲೌಕಿಕ ವೈಭವವನ್ನು ಸಾರುವ ನಾಗರಿಕತೆಗಳು ಮತ್ತು ಸಂಸ್ಕೃತಿಗಳು ಮರಳಿನ ತಳಹದಿಯ ಮೇಲೆ ಕಟ್ಟಿದ ಸೌಧಗಳ ಹಾಗೆ ಕುಸಿದು ಬೀಳುವುದಕ್ಕೆ ಮೊದಲು ಎಲ್ಲೋ ಸ್ವಲ್ಪ ಕಾಲ ಮೆರೆಯಬಹುದು ಅಷ್ಟೇ. ವಿದ್ಯಾರ್ಥಿಗಳೇ, ಅನುಕರಣೆ ಎಂದೂ ಸಂಸ್ಕೃತಿಯಲ್ಲ. ನೀವು ರಾಜೋಚಿತವಾದ ಉಡುಗೆ ತೊಡುಗೆಗಳನ್ನು ಧರಿಸಿ ರಾಜನಂತೆ ಪಾತ್ರ ನಿರ್ವಹಿಸಬಹುದು. ಈ ಅನುಕರಣೆಯ ಫಲವಾಗಿ ನೀವು ರಾಜನಾಗಲು ಸಾಧ್ಯವೇನೋ? ಹುಲಿಯ ಚರ್ಮವನ್ನು ಹೊದ್ದ ಮಾತ್ರಕ್ಕೆ ಕತ್ತೆಯು ಎಂದಿಗೂ ಹುಲಿಯಾಗಲಾರದು. ಅನುಕರಣೆಯು ಹೇಡಿತನದ ಕುರುಹು. ವ್ಯಕ್ತಿಯ ಪ್ರಗತಿಗೆ ಅದು ಸಹಾಯಕವಾಗಲಾರದು. ವಾಸ್ತವವಾಗಿ ಅನುಕರಣ ಪ್ರವೃತ್ತಿಯು ಮನುಷ್ಯನನ್ನು ಹಂತ ಹಂತವಾಗಿ ಕೊನೆಗೆ ಭೀಕರ ಸ್ಥಿತಿಗೆ ಎಳೆದು ಹಾಕುತ್ತದೆ. ನೀವು ನಿಮ್ಮನ್ನೇ ಮೇಲೆತ್ತಿಕೊಳ್ಳಲು, ಉದ್ಧರಿಸಿಕೊಳ್ಳಲು ಶ್ರಮಪಡಬೇಕು. ನೀವು ಭಾರತೀಯರಾಗಿರುವುದಕ್ಕೆ ಹೆಮ್ಮೆ ಪಡಬೇಕು. ನಿಮ್ಮ ಪ್ರಾಚೀನರ ಬಗೆಗೆ ಹೆಮ್ಮೆ ತಳೆಯಬೇಕು. ನಾನು ಭಾರತೀಯ ಅಂದರೆ ಭಾರತದ ಮಗು ಎಂದು ಸಂತೋಷವಾಗಿ ಸಮರ್ಥಿಸಿಕೊಳ್ಳುವುದರಲ್ಲಿ ನಿಮ್ಮ ಶಕ್ತಿ, ಪರಾಕ್ರಮ ಅಡಗಿದೆ. ಇತರರನ್ನು ಅನುಕರಿಸಿ ನೀವೇ ಅವರಲ್ಲಿ ನಿಮ್ಮಲ್ಲಿರುವ ಒಳಿತನ್ನು ನಾಟಲು ಸಾಧ್ಯವಿರುವಾಗ ನೀವು ಅವರನ್ನು ನಕಲು ಮಾಡಲು ಹೋಗಬಾರದು. ನಾವು ಇತರರಿಂದ ಒಳ್ಳೆಯದನ್ನು ಕಲಿಯಬೇಕು. ಭೂಮಿಯಲ್ಲಿ ಬೀಜಗಳನ್ನು ಬಿತ್ತುತ್ತೇವೆ, ಅದಕ್ಕೆ ಮಣ್ಣು, ನೀರು, ಗೊಬ್ಬರಗಳನ್ನು ಒದಗಿಸುತ್ತೇವೆ. ಬೀಜವು ಬೆಳೆಯುತ್ತದೆ, ಸಸಿಯಾಗುತ್ತದೆ, ಭಾರೀ ಮರವಾಗಿ ಬೆಳೆಯುತ್ತದೆ. ಮಣ್ಣಿನಲ್ಲಿ ಇಟ್ಟಾಗ ಬೀಜವು ಮಣ್ಣಾಗಿ ಪರಿವರ್ತಿತವಾಗುವುದಿಲ್ಲ. ಗೊಬ್ಬರದಿಂದ ಸಾರವನ್ನು ತೆಗೆದುಕೊಳ್ಳುತ್ತದೆಯೇ ಹೊರತು ತಾನೇ ಗೊಬ್ಬರವಾಗುವುದಿಲ್ಲ. ನೀರು ಕುಡಿಯುತ್ತದೆಯೇ ಹೊರತು ತಾನೇ ನೀರಾಗುವುದಿಲ್ಲ. ಆ ಒಂದೊಂದರಿಂದಲೂ ತನಗೆ ಪ್ರಯೋಜನವಾಗಬಹುದಾದ ಸತ್ಯವನ್ನು ಮಾತ್ರ ಹೀರಿಕೊಳ್ಳುತ್ತದೆ. ಮೂಲತಃ ತಾನು ಏನಾಗಿದೆಯೋ ಅದಾಗಿ, ಅಂದರೆ ಹೆಮ್ಮರವಾಗಿ ಬೆಳೆಯುತ್ತದೆ. ನೀವು ಹಾಗೆಯೇ ಬೆಳೆಯಬೇಕು. ಇತರರಿಂದ ನೀವು ಕಲಿಯುವುದು ಬಹಳ ಇರಬಹುದು. ಅತ್ಯಂತ ಅಲ್ಪವೆನಿಸಿಕೊಳ್ಳುವುದರಿಂದಲೂ ಅತ್ಯುನ್ನತವಾದುದನ್ನು ಹಾಗೂ ಅದನ್ನು ಸಾಧಿಸುವ ವಿಧಾನವನ್ನು ಕಲಿಯಿರಿ. ಪ್ರಗತಿಯುತ ಆಧ್ಯಾತ್ಮಿಕ ಸಾಧನೆಯನ್ನು ಹೇಗೆ ಮಾಡಬೇಕು, ಅದರಲ್ಲಿ ಹೇಗೆ ಮುಳುಗಿ ಹೋಗಬೇಕು ಎಂಬುದನ್ನು ಇತರರಿಂದ ಕಲಿಯಿರಿ. ಆ ಇತರರಾಗಿ ಪರಿವರ್ತನೆ ಹೊಂದಿಬಿಡಬೇಡಿ. ಇದು ಮನುವಿನ ಸ್ಮೃತಿ ಮನುಷ್ಯನಿಗೆ ನೀಡಿದ ಸಾಮಾನ್ಯ ಬೋಧನೆ. ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯ ಮತ್ತು ಅತಿ ಮುಖ್ಯವಾದ ಪಾಠವಿದು. ಜೈ ಸಾಯಿರಾಮ್.